ಯಾಕೆ ಸುಮ್ಮನಿದ್ಯಾ? ನಿನ್ನೆ ಕೇಳ್ತಿರೋದು. ಯಾಕೆ ನಿನ್ ಗಂಡಂಗ್ ಡಿವೋರ್ಸ್ ಬೇಕು ಅಂತ ಈ ನೋಟಿಸ್ ಕಳ್ಸಿದ್ಯಾ? ನಿಜವಾಗ್ಲೂ ಹೇಳ್ತಿದ್ದೀನಿ ದೊಡ್ಡತ್ತೆ, ಈ ನೋಟಿಸ್ ನಾನು ಕಳಿಸ್ಲಿಲ್ಲ. ಏನು? ನೀನ್ ನೋಟಿಸ್ ಕಳ್ಸಿಲ್ವಾ? ಇಲ್ಲ ದೊಡ್ಡತ್ತೆ. ಓಹೋ, ನೀನ್ ಕಳ್ಸಿಲ್ಲ ಅಂದ್ರೆ ನಿನ್ನ ಆತ್ಮ ಲಾಯರ್ ಹತ್ರ ಹೋಗಿ, ಲಾಯರ್ ಸರ್, ನನ್ನ ಗಂಡನಿಂದ ನನಗೆ ಡಿವೋರ್ಸ್ ಬೇಕು ಅಂತ ನಿನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳಿ ಆ ಆತ್ಮನೇ ಖುದ್ದಾಗಿ ಸೈನ್ ಮಾಡಿದ್ಯಾ? ಈ ಸೈನ್ ನಿಂದ ಅಲ್ವಾ? ನೋಡು. ನೋಡು. ಹೇಳು. ನಂದೇ ದೊಡ್ಡತ್ತೆ. ಇನ್ನು ಮಾತಾಡೋದು ಬೇಕಾಗಿಲ್ಲ. ಕೈಲಾಶ್ ಬಂದಾಯ್ತು. ನಾನು ಇವತ್ತೇ ಅವನ ಹತ್ರ ಮಾತಾಡಿ ಏನೋ ಒಂದು ನಿರ್ಧಾರ ಮಾಡ್ಬಿಡ್ತೀನಿ. ದೊಡ್ಡತ್ತೆ, ದಯವಿಟ್ಟು ಅವ್ರ ಹತ್ರ ಈ ವಿಷಯದ ಬಗ್ಗೆ ಏನು ಹೇಳ್ಬೇಡಿ ಪ್ಲೀಸ್ ದೊಡ್ಡತ್ತೆ. ಅವ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳ್ಳಲ್ಲ. ಅವ್ರ ದುಃಖ ಪಡೋದನ್ನ ನಾನು ನೋಡಕ್ಕಾಗಲ್ಲ. ಅಲ್ಲ, ನಿನ್ ಪ್ರಾಬ್ಲಮ್ ಏನು ಅಂತ? ಗಂಡನ್ ದುಃಖ ನೋಡಕ್ಕಾಗಲ್ಲ ಅಂತ್ಯ, ಡಿವೋರ್ಸ್ ಕೊಡ್ತೀನಿ ಅಂತ್ಯ. ಅವನ್ ಜೊತೆ ಸಂಸಾರ ಮಾಡಲ್ಲ ಅಂತ್ಯ, ಮತ್ ಹೀಗೆ ಮಾತಾಡ್ತೀಯ? ಸರಿ, ಇದಕ್ಕಾದ್ರೂ ಉತ್ತರ ಹೇಳು. ನೀನ್ ಯಾಕೆ ನನ್ ಮಗನ್ ಜೊತೆ ಸಂಸಾರ ಮಾಡ್ತಿಲ್ಲ? ಕಾರಣ ಕೇಳಿದ್ರೆ ಯಾಕೆ ಹಾಗೆ ನೋಡ್ತಿದ್ಯಾ? ಹೇಳು. ನೀವು ಕೇಳಿರೋ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಆದ್ರೆ ಇವಾಗಲ್ಲ. ಕೈಲಾಶ್ ಅವ್ರು ಬರೋ ಟೈಮ್ ಆಯ್ತು ದೊಡ್ಡತ್ತೆ. ಬರ್ಲಿ ಬಿಡು. ಇವತ್ತಲ್ಲ ನಾಳೆ ನನ್ನ ಮಗನ್ಗೆ ಎಲ್ಲ ವಿಷಯ ಗೊತ್ತಾಗ್ಬೇಕು. ಅದು ಇವತ್ತೇ ಗೊತ್ತಾಗ್ಲಿ. ದೊಡ್ಡತ್ತೆ, ನಿಮ್ ಕೈ ಮುಗಿತೀನಿ ದೊಡ್ಡತ್ತೆ. ನಾನು ಯಾವತ್ತೂ ನನ್ನ ಗಂಡನ್ನ ಬಿಡ್ಬೇಕು ಅಂತ ಅನ್ಕೊಂಡಿಲ್ಲ. ಕನ್ಸಲ್ಲೂ ನಾನು ಹಾಗೆ ಯೋಚನೆ ಮಾಡಿಲ್ಲ. ನನ್ ಗಂಡ ಅಂದ್ರೆ ನನಗ್ ಪಂಚ ಪ್ರಾಣ. ಏನೂ ಇಲ್ಲ ಕೈಲಾಶ್. ಅದೇ ಧೂಳು ಉದುರ್ತಾ ಇದ್ದೆ. ಏನ್ರಿ, ತುಂಬಾ ಕೆಲ್ಸ ಇದೆ. ನೀನ್ ಹೀಗೆಲ್ಲ ಹೇಳಲ್ಲ. ಕೈಲಾಶ್ ಬಂದ ಮೇಲೆ ಅದೋ ಇದೋ ಗೊತ್ತಾಗ್ಬಿಡತ್ತೆ. ದೊಡ್ಡತೆ, ಪ್ಲೀಸ್ ನನ್ನ ಮಾತು ಕೇಳಿ. ಪ್ಲೀಸ್ ಹೇಳ್ಬೇಡಿ. ನಿಜವಾಗ್ಲು ನೀವು ಕೇಳಿರೋ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಪ್ಲೀಸ್ ದೊಡ್ಡತ್ತೆ, ಅವ್ರಿಗೇನು ಹೇಳ್ಬೇಡಿ. ನೀನ್ ಹೀಗೆ ಹೇಳಿದ್ರೆ ಕೇಳಲ್ವೇ? ನಾನು ಅವನ ಹತ್ರನೇ ಮಾತಾಡ್ತೀನಿ. ದೊಡ್ಡತ್ತೆ, ದೊಡ್ಡತ್ತೆ.
ಇಷ್ಟೋ ತನಕ ಇಬ್ರು ಡೋರ್ ಹಾಕೊಂಡು ಏನೇನೋ ಮಾತಾಡ್ತಿದ್ರಲ್ಲ, ಇವಾಗೇನೋ ಸೈಲೆಂಟ್ ಆಗಿದ್ದಾರೆ. ನೋಡೋಣ, ಈಗ ತಾನೇ ಡೋರ್ ತೆಗ್ದಿರೋದು. ರಾಧಿಕಾನು ಟೆನ್ಷನ್ ನಲ್ಲೇ ಇದ್ದಾಳೆ. ಏನ್ ನಡೆಯುತ್ತೋ ನೋಡೋಣ. ಏನಾಯ್ತು ದೊಡ್ಡಮ್ಮ? ಕೈಲಾಶ್, ನಿನ್ ಹೆಂಡತಿ ನನ್ ಮಾತ್ ಕೇಳ್ತಿಲ್ಲ ಕಣ. ನೀನೇ ಅವಳಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಬುದ್ಧಿ ಹೇಳ್ಬೇಕು. ಬುದ್ಧಿ ಹೇಳು ಅಂತಿದಾರಂದ್ರೆ ಏನೋ ದೊಡ್ಡ ವಿಷಯನೇ ಇರ್ಬೇಕ್ರಿ. ಏನಾಯ್ತು ದೊಡ್ಡಮ್ಮ? ನಾನ್ ಕೇಳ್ತಿರೋದಕ್ಕೆಲ್ಲ ಅವಳು ಉತ್ತರ ಕೊಡ್ತಿಲ್ಲ. ನನಗಿರೋ ಅನುಮಾನನ ಪರಿಹಾರ ಮಾಡ್ತಾ ಇಲ್ಲ. ಏನಾದ್ರೂ ಕೇಳಿದ್ರೆ ನನ್ನ ಗಂಡ ಅಂದ್ರೆ ಪ್ರಾಣ, ಅವ್ರಿಲ್ದೆ ನಾನಿರಲ್ಲ ಅಂತ ಹೇಳ್ತಾಳ್ ಬಿಟ್ರೆ, ನನ್ನ ಮಾತಕ್ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಕಣೋ. ಇದನ್ನ ನೀನೇ ಸರಿ ಮಾಡ್ಬೇಕು. ಯಾಕಂದ್ರೆ ಇವಳು ನನ್ನ ಮಾತು ಕೇಳಲ್ವಲ್ಲ. ಯಾಕೆ ರಾಧಿಕಾ, ದೊಡ್ಡಮ್ಮ ಕೇಳಿದ್ದಕ್ಕೆ ಯಾಕೆ ಉತ್ತರ ಕೊಡ್ತಿಲ್ಲ? ಹಿಂಗೆ ಮಾಡ್ತಿದ್ದಾಳ ನೋಡು. ವಿಷಯ ಏನು ಅಂತ ನೀವೇ ಹೇಳಿ ದೊಡ್ಡಮ್ಮ. ನಾನೇನೋ ಈ ಹೊತ್ತಿನ ಅಡಿಗೆಗೆ ನಿನಗೆ ಮುದ್ದೆ ಸೊಪ್ಸಾರು ಇಷ್ಟ ಅಂತ ಮಾಡಕ್ ಹೇಳ್ದೆ. ಅವಳೇನೋ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತಿದ್ದಾಳೆ. ಅದ್ಯಾಕ್ ಮಾಡ್ತೀಯ ಅಂತ ಕೇಳಿದ್ರೆ, ಇಲ್ಲ ನಾನು ಅದೇ ಮಾಡ್ತೀನಿ ಅಂತಿದ್ದಾಳೆ. ಇವಾಗೇನೋ ನಾನು ಸುಮ್ಮನೆ ಹೋಗ್ತಿದ್ದೀನಿ. ಆಮೇಲೆ ನನಗೆ ಸರಿಯಾದ ಉತ್ತರ ಕೊಡ್ಲೇಬೇಕು. ಏನೋ ಸರಿ ಇಲ್ಲ ಕಣಯ್ಯ. ಇರೋ ವಿಷಯ ಬಿಟ್ಟು ಮುದುಕಿ ಮಾತ್ ಬದಲಾಯಿಸ್ಬಿಟ್ಲು. ಜೀವನ ಪೂರ್ತಿ ಇದೇ ಆಗೋಯ್ತು ನಮ್ದು ನೋಡಿ. ರಾಧಿಕಾ, ದೊಡ್ಡಮ್ಮ ಹೇಳಿದ್ದನ್ನ ಮನ್ಸಿಗೆ ಹಚ್ಕೋಬೇಡ. 10 ಜನರ ಹತ್ರ ಕೆಲಸ ಮಾಡಿಸ್ಕೊಂಡಿರೋ ಜೀವ ಅದು. ಮಾತು ಸ್ವಲ್ಪ ಖಾರವಾಗಿರುತ್ತಷ್ಟೇ, ಮನಸ್ಸು ಬೆಣ್ಣೆ ಥರ. ಅವ್ರಿಗೆ ಬೇಕಾಗಿರೋ ಉತ್ತರ ಕೊಟ್ಬಿಡು. ಅದೇ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಧಾನವಾಗಿ ಯೋಚನೆ ಮಾಡು, ತಾನಾಗೇ ಗೊತ್ತಾಗುತ್ತೆ. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಪತಿರಾಯರು ಹಾಡ್ ಕೇಳ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅನ್ಸುತ್ತೆ. ನಾನು ಕೇಳಿಸ್ಕೊತೀನಿ. ಹೇಯ್ ಹೇಯ್, ಏನ್ ಮಾಡ್ತಿದ್ಯಾ? ಪತಿರಾಯರೇ, ನೀವ್ ಹಾಡ್ ಕೇಳ್ತಿದ್ದೀರಲ್ಲ, ನಾನು ಕೇಳ್ತೀನಿ. ಪತಿರಾಯರೇ, ಇಯರ್ಫೋನ್ಸ್ ನಂಗೂ ಹಾಕಿ. ಏನ್ ಮಾಡ್ತಿದ್ಯಾ? ಸರಿಯಾಗಿ ಮಲ್ಕೊಳಕ್ಕಾಗಲ್ವಾ? ಛೇ, ಹಾಡ್ ಕೇಳ್ಕೊಂಡು ಸುಮ್ನೆ ಹೇಗಿರ್ಲಿ ಪತಿರಾಯರೇ? ಅಬ್ಬಾ, ಬೇಕು ಅಂತ ಗೋರಂಟಿ ಹಾಕೊಂಡು ನಂಗೆ ಕಾಟ ಕೊಡ್ತಿದ್ದಾಳೆ. ಏಯ್, ಮೊದಲು ಹೋಗಿಲ್ಲಿಂದ. ಯಾಕೆ? ನೀನ್ ಹಾಕೊಂಡಿರೋ ಗೋರಂಟಿ ನನ್ನ ಟೀ ಶರ್ಟ್ಗೆ ಬೆಡ್ಶೀಟ್ಗೆಲ್ಲ ಅಂಟ್ಕೊಳ್ಳುತ್ತೆ. ನೀನ್ ಹೋಗಿ ಕೆಳಗಡೆ ಮಲ್ಕೋ. ಇಲ್ಲ ಇಲ್ಲ, ನಾನ್ ಕೆಳಗ್ ಮಲ್ಕೊಳ್ಳಲ್ಲ. ಅದು ನಿಮ್ ಮೇಲ್ ಕಾಲ್ ಹಾಕೊಂಡ್ ಮಲ್ಕೊಂಡ್ರೇನೆ ನಂಗೆ ನಿದ್ದೆ ಬರೋದು. ಅಬ್ಬಾ ಸಾಕು, ನೀನ್ ಹೋಗಿ ಕೆಳಗಡೆ ಮಲ್ಕೋ. ನನ್ ಕಾಲ್ ಆಗಲ್ಲ ಪತಿರಾಯರೇ, ನಾನು ಹೋಗಲ್ಲ.
ಪತಿರಾಯ್ರೆ, ನೀವ್ ಕೆಳಗಡೆ ಮಲ್ಕೋತೀರಾ? ಪರವಾಗಿಲ್ಲ ಪತಿರಾಯ್ರೆ, ನೀವ್ ಮೇಲೆ ಮಲ್ಕೊಳ್ಳಿ, ನಾನೇನ್ ಅನ್ಕೊಳಲ್ಲ. ಹಾ ಇದು ನನ್ಗೋಸ್ಕರ ಅಲ್ಲ, ನಿನಗೋಸ್ಕರ. ಹಾ, ನಂಗೋಸ್ಕರನಾ? ನಾನ್ ಬರಲ್ಲ. ಹಾ, ಬಂದ್ ಮಲ್ಕೋ. ನಾನ್ ಬರಲ್ಲ ಪತಿರಾಯ್ರೆ. ಓಹೋ, ಮಾಡ್ ನಾನ್ ಬರಲ್ಲ. ಬಾ. ನಾನ್ ಬರಲ್ಲ ಪತಿರಾಯ್ರೆ, ನಾನು ಇಲ್ಲೇ ಅಂದ್ರೆ ಪತಿರಾಯ್ರೆ, 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 ಮಲ್ಕೋ. ಪತಿರಾಯ್ರೆ, ಪತಿರಾಯ್ರೆ, ಇದು ಅನ್ಯಾಯ, ಅನ್ಯಾಯ. ನಿಮ್ ಗಂಡಸ್ರ ಪೌರುಷ ನಾಶ ಆಗ್ಬೇಕು. ಬಾಯಿ ಮುಚ್ಕೊಂಡ್ ಮಲ್ಕೋ. ಪತಿರಾಯ್ರೆ, ಪತಿರಾಯ್ರೆ. ಏನು? ಪತಿರಾಯ್ರೆ, ಇಲ್ಲಿ ಬೆನ್ನ ಹತ್ರ ನವೆ ಆಗ್ತಿದೆ ಪತಿರಾಯ್ರೆ. ಸ್ವಲ್ಪ ಕೆರಿತೀರಾ ಪ್ಲೀಸ್? ನನ್ ಕೈಯಲ್ಲಿ ಗೋರಂಟಿ ಇದೆಯಲ್ಲ. ಪತಿರಾಯ್ರೆ ಪ್ಲೀಸ್ ಪತಿರಾಯ್ರೆ. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ. ಎಲ್ಲಿ? ಇಲ್ಲಿ 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 ಇಲ್ಲಿ. ಕಚ್ಚುಕಳಿ ಆಗ್ತಿದ್ದೀರಿ ಪತಿರಾಯ್ರೆ, ಪತಿರಾಯ್ರೆ. ಇಲ್ಲಿ ಬೆನ್ಮೇಲೆ. ಇಲ್ಲೇನಾ? ಸಾಕಾ? ಪತಿರಾಯ್ರೆ, ಪತಿರಾಯ್ರೆ, ಕೈ ಮೇಲೆ ಪತಿರಾಯ್ರೆ ಪ್ಲೀಸ್, ಪ್ಲೀಸ್. ಇರು, ಬರ್ತೀನಿ. ಇದೇನಕ್ಕೆ? ಎಲ್ಲಿ? ಇಲ್ಲಿ ಪತಿರಾಯ್ರೆ, ಇಲ್ಲ. ಪತಿರಾಯ್ರೆ. ಹಾ, ಇನ್ನೆಲ್ಲಾದ್ರೂ ಇದ್ರೆ ಹೇಳು. ತಿರುಗು ತಿರುಗು, ಆ ಕಡೆ ತಿರುಗು. ಹಾ, ಹಾಗೆ ತಿರುಗು. ಸಾಕಾ? ನಿಂಗೇನು ಗೊತ್ತಿಲ್ಲ ನಾನೆಂಥ ಪ್ರೇಮಿ. ದಿಲ್ ಖುಷ್, ದಿಲ್ ಖುಷ್. ಏನೋ ಒಂಥರ ನಿನ್ನ ವೈಖರಿ, ಇನ್ನೂ ಸುಂದರ ನಿನ್ನ ಗಾಬರಿ. ದಿಲ್ ಖುಷ್, ದಿಲ್ ಖುಷ್. ನಿಂಗೇನು ಗೊತ್ತಿಲ್ಲ ನಾನೆಂಥ ಪ್ರೇಮಿ. ದಿಲ್ ಖುಷ್, ದಿಲ್ ಖುಷ್. ಏನ್ ಪ್ರಿಯಾ, ಯಾಕ ಕೂಗ್ತಿದ್ಯಾ? ಅಂದ್ರೆ ಸೀರೆ ನರಗೂ ಜಾರೋಗಿದೆ ಪತಿರಾಯ್ರೆ, ಸ್ವಲ್ಪ ಸರಿ ಮಾಡ್ತೀರಾ? ಏನ್ ನಿನ್ ಕಷ್ಟ? ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲೇ ನೀನು. ಇವಾಗ ಸೀರೆ ಸರಿ ಮಾಡ್ಬೇಕಾ? ಇದೆಂತ ಬಾಳೆ ನಂದು? ಪ್ಲೀಸ್ ಪತಿರಾಯ್ರೆ, ಪ್ಲೀಸ್. ಸರಿ.
ಅಲ್ಲ ಪ್ರಿಯಾ, ಇದೆಲ್ಲ ಯಾಕೆ ಬೇಕಿವಾಗ? ಕಷ್ಟಪಟ್ಟು ನೆರಿಗೆ ಹಿಡ್ಕೊಂಡು ಸೀರೆ ಉಟ್ಕೋಬೇಕು, ಈ ಕಷ್ಟ ಎಲ್ಲ ಬೇಕಾ? ನೀವು ನಮ್ ಥರನೇ ಪ್ಯಾಂಟ್ ಶರ್ಟ್ ಹಾಕೋಬೋದಲ್ವಾ? ನೀವೇ ಅಲ್ವಾ ಹೇಳೋದು ಸೀರೆನೇ ಉಟ್ಕೋಬೇಕು ಅಂತ. ಉಟ್ಕೋ ಅಂತೀರಾ, ಮತ್ತೆ ಬೇಡ ಅಂತೀರಾ. ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತಿರ್ಲಿಲ್ಲ. ಪತಿರಾಯ್ರೆ, ಅಷ್ಟು ದೊಡ್ಡದಾಗಲ್ಲ, ಚಿಕ್ಕದಾಗಿ. ಅಬ್ಬಾ, ಅಯ್ಯೋ ಪತಿರಾಯ್ರೆ, ಮತ್ತೇನೆ? ಹೇಯ್, ಬೇಕಂತ ಇದೆಲ್ಲ ಮಾಡ್ತಿದ್ಯಲ್ವಾ? ಇಲ್ಲ ಪತಿರಾಯ್ರೆ, ಬೇಕಂತ ಯಾಕೆ ಮಾಡ್ತೀನಿ? ಪ್ಲೀಸ್ ಪತಿರಾಯ್ರೆ, ಸರಿಗ್ ಸರಿ ಮಾಡಿ. ಹಾಗಲ್ಲ ಪತಿರಾಯ್ರೆ. ಹೇಯ್, ಏನೇ ಇದನ್ನೆಲ್ಲ ನೀನ್ ಬೇಕು ಅಂತ ಮಾಡ್ತಿದ್ಯಾ ತಾನೆ? ಇಲ್ಲ ಪತಿರಾಯ್ರೆ, ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಹಲೋ, ಲಾಯರ್ ಶ್ರೀನಿವಾಸ್ ಮೂರ್ತಿನ ಮಾತಾಡ್ತಿರೋದು? ಹೌದು, ನಾನೇ. ಹೇಳಿ. ಸಂಸಾರ ಹಾಳು ಮಾಡೋದು ನೀವೇನಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ? ಅದೇ ಲಾಯರಪ್ಪ, ಗಂಡ ಹೆಂಡತಿನ ದೂರ ಮಾಡಕ್ಕೆ ನೀವೊಂದ್ ಪತ್ರ ಕಳಿಸ್ತಿರಲ್ಲ, ಅದೇ ಡಿವೋರ್ಸ್ ನೋಟಿಸ್ ಅಂತಾರಲ್ಲ, ಅವರನ್ನ ದೂರ ಮಾಡೋದಿಕ್ಕೆ ನೀವೇ ತಾನೇ ಆ ಪತ್ರ ಕಳ್ಸೋದು. ನಮ್ಮನ್ನ ಯಾಕೆ ಬೈತೀರಾ ಮೇಡಮ್? ಬಿಡುಗಡೆ ಬೇಕು ಅಂತ ಬರೋ ಗಂಡ ಹೆಂಡತಿಗೆ ನಾವು ಸಹಾಯ ಮಾಡ್ತೀವಿ. ಗಂಡ ಹೆಂಡತಿ ದೂರ ಮಾಡೋದನ್ನ ಸಹಾಯ ಅಂತಾರೇನಯ್ಯ? ಒಂದು ಮಾಡೋದನ್ನ ಬಿಟ್ಟು ದೂರ ಮಾಡೋಕ ನೀವು ಓದಿರೋದು. ಅವ್ರು ಕೇಳಿದ ತಕ್ಷಣನೇ ನಾವೇನ್ ಡೈವರ್ಸ್ ಕೊಡ್ಸ್ಬಿಡಲ್ಲ ಮೇಡಮ್. ಆದಷ್ಟು ಕೌನ್ಸಿಲಿಂಗ್ ಮಾಡಿ ಒಂದು ಮಾಡಕ್ ನೋಡ್ತೀವಿ. ಆವಾಗ್ಲೂ ಕೇಳಲಿಲ್ಲ ಅಂದ್ರೆ ಆಗ ಡೈವರ್ಸ್ ನೋಟಿಸ್ ಕಳಿಸ್ತೀವಿ. ಕೇಳಲಿಲ್ಲ ಅಂತ ಸುಮ್ನೆ ಬಿಡ್ತಾರಾ? ಒಂದಾಗೋವರೆಗೂ ಕೌನ್ಸಿಲಿಂಗ್ ಕೊಡ್ತಾನೆ ಇರ್ಬೇಕು. ದುಡ್ಡೇ ಮುಖ್ಯ ಅನ್ಕೊಳ್ಳೋ ನಿಮ್ಮಂಥವ್ರಿಗದ್ ಗೊತ್ತಾಗಲ್ಲ ಬಿಡಿ. ಮೇಡಮ್, ನಿಮ್ಗೇನಾಗ್ಬೇಕು ಅದನ್ನ ಮೊದಲು ಹೇಳಿ. ಡಿವೋರ್ಸ್ ಬೇಕು. ಯಾರಿಗ್ ಮೇಡಮ್? ನನಗೆ.